ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿರುವುದು. ನಾಳೆ ಉತ್ತರ ಕರ್ನಾಟಕ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಕಳಸಾ ಬಂಡೂರಿ ಹೋರಾಟ ಸಮಿತಿ ಬಗ್ಗೆ ಹೇಳಿಕೆಯನ್ನ ನೀಡಿದೆ. ಹುಬ್ಬಳ್ಳಿ ಧಾರವಾಡ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶವನ್ನ ಬಂದ್ ಮಾಡೋಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಸಂಪೂರ್ಣ ಬಂದ್ ಅನ್ನ ಆಚರಿಸುವ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ನಾಳಿನ ಬಂದ್ಗೆ 100ಕ್ಕೂ ಹೆಚ್ಚು ಸಂಘಟನೆಗಳಿಂದ ಬೆಂಬಲ ಕೂಡ ಈಗಾಗಲೇ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಕಳಸಾ ಬಂಡೂರಿ ಹೋರಾಟ ಸಮಿತಿಯಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬಂದ್ ಬಳಿಕ ನಾಳೆ ಸಂಜೆ 6 ಗಂಟೆಗೆ ಮುಖಂಡರು ಸಭೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ಹೋರಾಟದ ಮುಂದಿನ ರೂಪುರೇಷೆ ಬಗ್ಗೆ ಚರ್ಚೆ ನಡೆಯಲಿದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕಂಪ್ಲೀಟ್ ಉತ್ತರ ಕರ್ನಾಟಕವನ್ನ ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿರೋದು. ಸೊ ಏನ್ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಆಸ್ಮಿತಾ, ಏನು ಅಂತಂದ್ರೆ ಕಳೆದ ಡಿಸೆಂಬರ್ 22ರಂದು ಏನು ಸಭೆ ಸೇರಿ ಮಹದಾಯಿ ಹೋರಾಟಗಾರರು ಮತ್ತು ವಿವಿಧ ಸಂಘಟನೆಗಳು ಏನು ನಿರ್ಧಾರ ಕೈಗೊಂಡಿದ್ವು, ಡಿಸೆಂಬರ್ 27ರಂದು BSY ಹೇಳಿಕೆಯನ್ನ ಖಂಡಿಸಿ ಮತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಈ ಯೋಜನೆ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಏನು ಡಿಸೆಂಬರ್ 27 ಅಂದ್ರೆ ನಾಳೆ ಏನು ಸಂಪೂರ್ಣ ಏನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿದಂತೆ ಏನು ಮಹದಾಯಿ ಯೋಜನೆ ಏನು ಜಾರಿ ಆದ್ರೆ ಯಾವೆಲ್ಲ ಪ್ರದೇಶಗಳು ಆ ಯೋಜನೆಯಿಂದ ಲಾಭ ಪಡೆಯುತ್ತವೆ ಅಂದ್ರೆ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ಸಂಪೂರ್ಣ 11 ತಾಲೂಕುಗಳು ನಾಳೆ ಬಂದ್ ಆಗಲಿವೆ ಅನ್ನುವಂತ ಒಂದು ಮಾಹಿತಿಯನ್ನ ಇವತ್ತು ಕೂಡ ಅನೇಕ ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳು ಮತ್ತು ಮಹದಾಯಿ ಕಳಸಾ ಬಂಡೂರಿ ಸಮನ್ವಯ ಸಮಿತಿ ಹುಬ್ಬಳ್ಳಿ ಧಾರವಾಡ ಮತ್ತು ನವಲಗುಂದ ಮಹದಾಯಿ ಹೋರಾಟ ಸಮಿತಿಯ ಸದಸ್ಯರು ಕೂಡ ಇವತ್ತು ಹುಬ್ಬಳ್ಳಿಯಲ್ಲಿ ಏನು ಸರ್ಕಾರಿ ಅತಿಥಿ ಗೃಹದಲ್ಲಿ ಒಂದು ಸಭೆಯನ್ನ ನಡೆಸಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಏನು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ಏನು ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ 11 ತಾಲೂಕುಗಳಲ್ಲಿ ಸಂಪೂರ್ಣ ಬಂದ್ ಆಗುತ್ತೆ. ಹೀಗಾಗಿ ಏನು ಅಂತಂದ್ರೆ ಸಾರ್ವಜನಿಕರು ನಾಳೆ ಒಂದು ದಿನ ಏನು ಅಂತಂದ್ರೆ ಉತ್ತರ ಕರ್ನಾಟಕದ ಜನರು ನಾಳೆ ಈ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡಬೇಕು ಮತ್ತು ಈ ಹೋರಾಟವನ್ನ ಸಹಿಸಿಕೊಳ್ಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಕಳೆದ 900 ದಿನಗಳಿಂದ ಏನು ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಕಿಚ್ಚು ದಿನೇ ದಿನೇ ತೀವ್ರ ಪಡಿತಾ ಇದೆ. ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಈ ಬಗ್ಗೆ ಸ್ಪಂದನೆ ನೀಡ್ತಾ ಇಲ್ಲ. ಹೀಗಾಗಿ ಏನು ಅಂತಂದ್ರೆ ಕಳೆದ ಡಿಸೆಂಬರ್ 21ರವರೆಗೂ ಕೂಡ ಒಂದು ಹೋರಾಟದ ನಿರೀಕ್ಷೆ ಇತ್ತು. ಯಾಕಂತಂದ್ರೆ ನವೆಂಬರ್ 15ರಂದು ಏನು ಮಾನ್ಯ BS ಯಡಿಯೂರಪ್ಪನವರು ಏನು ರಾಜ್ಯದ ವಿಪಕ್ಷ ನಾಯಕರಾಗದಂತ ಜಗದೀಶ್ ಶೆಟ್ಟರ್ ಅವರ ಮನೆ ಮುಂದೆ ಹುಬ್ಬಳ್ಳಿಯ ನಿವಾಸದ ಮುಂದೆ ಏನು ಪ್ರತಿಭಟನೆ ನಡೀತಾ ಇತ್ತು, ಆ ಸ್ಥಳಕ್ಕೆ ಬಂದು ಏನು ಅಂತಂದ್ರೆ ಮಹದಾಯಿ ಹೋರಾಟಗಾರರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು, ಒಂದು ಭರವಸೆಯನ್ನು ಕೊಟ್ಟಿದ್ರು. ಏನಂತಂದ್ರೆ 1 ತಿಂಗಳ ಅವಧಿಯಲ್ಲಿ ಡಿಸೆಂಬರ್ 15ರೊಳಗಡೆ ನಾನು ಈ ಮಹದಾಯಿ ಇಶ್ಯೂ ಅನ್ನ ಸಾಲ್ವ್ ಮಾಡ್ತೀನಿ, ಈ ಮಹದಾಯಿ ಇಶ್ಯೂ ಅನ್ನ ಬಗೆಹರಿಸ್ತೀನಿ ಅನ್ನುವಂತ ಒಂದನ್ನು ಮಾತನ್ನ ಕೊಟ್ಟಿದ್ರು. ಅದೇ ರೀತಿ ಡಿಸೆಂಬರ್ 15 ಕಳೆದರೂ ಕೂಡ ಅವರಿಂದ ಯಾವುದೇ ಉತ್ತರ ಬರಲಿಲ್ಲ. ಆದ್ರೆ ಏಕಾಏಕಿ ಏನು ಅಂತಂದ್ರೆ ಡಿಸೆಂಬರ್ 21ರಂದು ಆಯೋಜನೆಗೊಂಡಿರ್ತಕ್ಕಂಥ ಹುಬ್ಬಳ್ಳಿಯ ಪರಿವರ್ತನಾ ರ್ಯಾಲಿಯಲ್ಲಿ ಈ ಸಮಸ್ಯೆಯನ್ನ ನಾನು ಮಹದಾಯಿ ವಿಚಾರವಾಗಿ ನಿಮಗೆ ಸ್ವೀಟ್ ನ್ಯೂಸ್ ಅನ್ನ ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಈ ಭಾಗದ ರೈತರಲ್ಲಿ ಮೂಡಿಸಿದ್ರು. ಆದ್ರೆ ಅವತ್ತು ಏನಾಯ್ತು ಅಂದ್ರೆ ಯಡಿಯೂರಪ್ಪನವರು ಕೇವಲ ಗೋವಾ ಮುಖ್ಯಮಂತ್ರಿಗಳು ತಮಗೆ ಬರೆದಂತ ಲೆಟರ್ ಅನ್ನ ಓದಿ ಇಡೀ ಏನು ಇಷ್ಟು ದಿನ ಏನೋ ತರ ಹೋರಾಟಗಾರರು ಇಟ್ಕೊಂಡಂತ ನಿರೀಕ್ಷೆ ಹುಸಿ ಮಾಡಿದ್ರು. ಹೀಗಾಗಿ ಈಗ ಈ ಹೋರಾಟ ತೀವ್ರ ಸ್ವರೂಪಗೊಳ್ತಾ ಇದೆ. ಅದರಿಂದ ಏನು ಅಂತಂದ್ರೆ ಯಡಿಯೂರಪ್ಪನವರ ಹೇಳಿಕೆಯನ್ನ ಖಂಡಿಸಿ ಇನ್ನೊಂದು ಕಡೆ ಏನು ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಎರಡಕ್ಕೂ ಬಿಸಿ ಮುಟ್ಟಿಸಬೇಕು ಅನ್ನುವಂತ ಉದ್ದೇಶದಿಂದ ನಾಳೆ ಈ ಒಂದು ಬಂದ್ಗೆ ಕರೆ ಮಾಡಲಾಗಿದೆ. ತುರ್ತು ಸೇವೆಗಳನ್ನ ಹೊರತುಪಡಿಸಿ ಸಂಪೂರ್ಣವಾಗಿ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು ಸೇರಿದಂತೆ ಎಲ್ಲಾ ಸೇವೆಯನ್ನ ಕೂಡ ನಾಳೆ ಬಂದ್ ಮಾಡಲಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಸ್ವತಃ ಹೋರಾಟಗಾರರು ನೀಡಿದ್ದಾರೆ. ಸ್ಮಿತಾ, ಧನ್ಯವಾದ ದತ್ತಾತ್ರೇಯ ಮಾಹಿತಿಗಾಗಿ. ಇವಾಗ ರಿಯಾಕ್ಟ್ ಮಾಡಲಿಕ್ಕೆ ಕಳಸಾ ಬಂಡೂರಿ ಸಮನ್ವಯ ಸಮಿತಿ ಸದಸ್ಯ ರಾಜಣ್ಣ ಕೊಡವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿರೋದು. ರಾಜಣ್ಣ ಅವರೇ, ಈಗಾಗಲೇ 4 ದಿನಗಳಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬಿಜೆಪಿ ಕಚೇರಿ ಮುಂದೆ ಕೂತ್ಕೊಂಡು ಮಹದಾಯಿ ಹೋರಾಟಗಾರರು ಈಗ ನಾಳೆ ಉತ್ತರ ಕರ್ನಾಟಕ ಬಂದ್ ಮಾಡೋಕೆ ನಿರ್ಧರಿಸಲಾಗಿರುವುದು. ಬಂದ್ನ ನಂತರದಲ್ಲಿ ಮತ್ತಷ್ಟು ಹೋರಾಟದ ಪ್ಲಾನ್ ಮಾಡಲಿಕ್ಕೆ ಕೂಡ ಈಗಾಗಲೇ ನಿರ್ಧಾರವನ್ನ ಕೈಗೊಳ್ಳಲಾಗಿರುವುದು. ಸೊ ನಾಳಿನ ಬಂದ್ ನಂತರವಾದ್ರೂ ಇದಕ್ಕೊಂದು ಪರಿಹಾರ ಸಿಗುವ ನಿರೀಕ್ಷೆ ಇದೆಯಾ ಅಂತ ಹೇಳಿ ತಮ್ಗೆ? ಹೌದು ಮೇಡಮ್, ಈಗ ನಾಳೆ ಬಂದು ಯಶಸ್ವಿ ಮಾಡ್ತೀವಿ. ಫಸ್ಟ್ ನಾಳೆ ಬಂದ್ ಆದ್ಮೇಲೆ ನಾವೆಲ್ಲ ಹೋರಾಟಗಾರರು ಒಂದ್ 2 ದಿವಸ ಬಿಟ್ಟು ಸಭೆ ಸೇರ್ತೀವಿ ಹುಬ್ಳಿಯಲ್ಲಿ.
ಮುಂದಿನ ಹೋರಾಟದ ರೂಪುರೇಷೆಗಳ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮತ್ತೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ತೀವಿ. ಮತ್ತೆ ನಮಗೆ ಬಹಳ ಬೇಜಾರಾಗಿದೆ ಮೇಡಮ್. 3 ವರ್ಷ ಆಯ್ತು ನಾವು ಹೋರಾಟ ಮಾಡ್ತಾ ಇದ್ದು. ಇವರಿಗೆ ನಮ್ಮ ಮೇಲೆ ಕರುಣೆ ಇಲ್ಲ ಅಂತ ಪ್ರಧಾನ ಮಂತ್ರಿಗಳು ಕೇವಲ 10 ನಿಮಿಷದಲ್ಲಿ ಈ ಒಂದು ಸಮಸ್ಯೆನ ಪರಿಹಾರ ಮಾಡಬಹುದು. 3 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಹಿಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇದೇ ಸಮಸ್ಯೆ ಬಂದಾಗ ಪರಿಹಾರ ಕೊಟ್ರು. ದೇವೇಗೌಡರ ಕಾಲದಲ್ಲೂ ಈ ಸಮಸ್ಯೆ ಬಂದಾಗ ಪರಿಹಾರ ಸಿಕ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಇದ್ದಾಗ ಅವಾಗ ಪರಿಹಾರ ಸಿಕ್ತು. ಯಾಕೆ ಇದು ಅಂತ ರೈತರ ಮೇಲೆ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕುಡಿಯೋಕ್ ನೀರು ಕೊಡೋದಿಲ್ಲ ಅಂತಂದ್ರೆ ಹೇಗಮ್ಮ? ನಾವು ನಿಜವಾಗ್ಲೂ ಬಹಳ ಬೇಸರಗೊಂಡಿದ್ದೀವಿ ನಾವು ಹೋರಾಟಗಾರರು. ಎಷ್ಟಂತ ನಾವು ಹೋರಾಟ ಮಾಡ್ಬೇಕಂತ. ಆಮೇಲೆ ಸಂಸದರು 28 ಜನ ಸಂಸದರು ಇದಾರಲ್ಲ, ಏನ್ ಮಾಡ್ತಾ ಇದಾರೆ ಇವರೆಲ್ಲ ಸಂಸದರು? ಯಾಕೆ ಇವರು ಒತ್ತಡ ಹೇರ್ತಾ ಇಲ್ಲ ಪ್ರಧಾನ ಮಂತ್ರಿಗಳ ಮೇಲೆ? ಇದು ನಮಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ನಮಗೆ. ಯಾಕೆ ಅವ್ರ ಮೇಲೆ ಒತ್ತಡ ಹೇರಿ ಇದಕ್ಕೆ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಬಾರ್ದು? ಅದಕ್ಕೆ ಆದಷ್ಟು ಬೇಗನೆ ಇವರು ಪರಿಹಾರ ಕಂಡುಕೊಳ್ಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟ, ಕೇವಲ ಈ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ಅಲ್ಲ, ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದ ಹೋರಾಟವನ್ನ ನಾವು ಮಾಡಬೇಕಾಗ್ತದೆ. ಇದ್ರ ಜೊತೆಗೆ ಇವತ್ತು ಯಡಿಯೂರಪ್ಪನವರು ಭೇಟಿ ಆಗ್ತಾರೆ ಮಹದಾಯಿ ಹೋರಾಟಗಾರರನ್ನ ಬೆಂಗಳೂರಿನಲ್ಲಿ ಅನ್ನೋ ಒಂದು ಸೂಚನೆ ಸಿಗ್ತಾ ಇದೆ. ಇನ್ ಕೇಸ್ ನಿಮ್ಗೇನಾದ್ರೂ ಭರವಸೆ ಕಂಡು ಬರ್ತಿದ್ಯಾ ಇವರಿಂದ ಏನಾದ್ರೂ ಪರಿಹಾರ ರೂಪದಲ್ಲಿ? ಯಡಿಯೂರಪ್ಪನವ್ರ ಕಡೆಯಿಂದ ಏನೂ ಆಗೋದಿಲ್ಲ. ಯಾಕಂದ್ರೆ ಮೊನ್ನೆನೆ ನಮಗೆಲ್ಲ ತೋರಿಸ್ಬಿಟ್ಟಿದಾರ ಅವ್ರು. ಯಡಿಯೂರಪ್ಪನವರು ಹುಬ್ಳಿಯಲ್ಲಿ ಏನೋ ಅವತ್ತು ತಮ್ಮ ಪಕ್ಷದ ಒಂದು ಸಭೆ ಮಾಡಿದ್ರು. ಅದರಲ್ಲಿ ನಾನು ಒಳ್ಳೆ ಸುದ್ದಿ ಕೊಡ್ತೀನಿ ಉತ್ತರ ಕರ್ನಾಟಕಕ್ಕೆ, ಅದನ್ನ ಮಾಡ್ಲಿ ಅಂತ ಉತ್ತರ ಕರ್ನಾಟಕ ಹೆಜ್ಜೆನೆ ಇಡುದಿಲ್ಲ ಈಗೆಲ್ಲ ಹೇಳ್ತಾ ಇದ್ರು. ನಾವ್ ಏನೋ ಮಾಡ್ಬೋದು, ಜಾದು ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಅವ್ರ ಒಂದು ಪತ್ರ ತಗೊಂಡ್ಬಂದು ಏನು ಓದಿದ್ರಲ್ಲ, ನಮ್ಗೆ ಅವ್ರ ಮೇಲೆ ಇದ್ದಂತ ಸಂಪೂರ್ಣವಾದಂತ ಭರವಸೆ ಖುಷಿಯಾಗಿ ಹೋಗಿದೆ. ಅವ್ರ ಮಟ್ಟಕ್ಕೆ ಇದು ಆಗುವಂತದ್ದಲ್ಲ, ಇದು ಪ್ರಧಾನ ಮಂತ್ರಿ ಮಟ್ಟದಲ್ಲೇ ಆಗ್ಬೇಕಾಗಿದ್ದು. ಮತ್ತು ಇವರೆಲ್ಲ ಸೇರಿ ಅವ್ರ ಮೇಲೆ ಒತ್ತಡ ಇರಬೇಕು ಪ್ರಧಾನಮಂತ್ರಿ ಮೇಲೆ. ಈಗ ಹೆಂಗೆ ಅಮಿತ್ ಶಾ ಅವ್ರ ಮನೇಲಿ ಹೋಗಿ ಕೂತು ಸಭೆ ಮಾಡಿದ್ರು, ಅದೇ ರೀತಿ ಇವರೆಲ್ಲರೂ ಪ್ರಧಾನ ಮಂತ್ರಿಗಳ ಕಚೇರಿಗೆ ಹೋಗಿ ಕೂತು ಸಭೆ ಮಾಡಿ ಅವ್ರನ್ನ ಕರೆಸಿಕೊಂಡು ಚರ್ಚೆ ಮಾಡಿದಾಗ ಮಾತ್ರ ಇದಕ್ಕೊಂದು ಏನಾದ್ರು ಪರಿಹಾರ ಸಿಗಬಹುದು ಅಂತ ನಮ್ದೊಂದು ಅನಿಸಿಕೆ. ಸೊ ಇವತ್ತೇನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ, ಸೊ ಅದು ಮುಗಿಯೋ ಚಾನ್ಸಸ್ ಅಂತೂ ಇಲ್ಲ. ಹಾಗಾದ್ರೆ ಅವರಿಂದ ಒಳ್ಳೆ ಭರವಸೆ ಅಂತೂ ಸಿಗೋ ನಿರೀಕ್ಷೆ ಇಲ್ಲ ನಿಮ್ಗೆ ಅಂತ ಹೇಳಿ. ಸೊ ಅಲ್ಲಿ ಮತ್ತೆ ಬೆಂಗಳೂರಿಗೆ ಏನಾದ್ರೂ ಬರೋ ಸಾಧ್ಯತೆ ಇದೆಯಾ ನಿಮ್ ಭಾಗದ ಮತ್ತೊಂದಷ್ಟು ಜನ ಹೋರಾಟಗಾರರು? ಹೌದೌದು, ನಾವು ಬೆಂಗಳೂರಿಗೂ ಬರ್ತೀವಿ, ದಿಲ್ಲಿಗೂ ಹೋಗ್ತೀವಿ. ಈ ಬಹುಶಃ ಚಳಿಗಾಲ ಅಧಿವೇಶನ ನಡೀತದೆ ದಿಲ್ಲಿ ಒಳಗೆ. ಈಗ ನಾವು ಅದನ್ನೇ ಈಗ ಎಲ್ಲರೂ ಮುಂದಿನ ಸಭೆಯಲ್ಲಿ ಮಾತಾಡ್ಬೇಕಂತಿದೀವಿ. ನಾವು ದಿಲ್ಲಿವರೆಗೂ ಈ ಹೋರಾಟವನ್ನ ಕೊಂಡ್ಕೊಂಡು ಹೋಗ್ಬೇಕಂತ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು, ನಾವು ಮೇಲಿನ ಮೇಲೆ ಇಲ್ಲಿ ನಾವು ಹೋರಾಟ ಮಾಡೋದ್ರಿಂದ ಇಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ. ಆದ್ರೆ ಇದು ಸಮಸ್ಯೆ ಬಗೆಹರಿಸೋದು ಇರೋದು ಮೋದಿ ಅವ್ರ ಕೈಯಲ್ಲಿ. ಅದಕ್ಕೆ ನಾವು ಅಲ್ಲೇನ ಹೋಗ್ಬೇಕು ಅನ್ನುವಂಥದ್ದು ವಿಚಾರ ಕೂಡ ನಮ್ಗೆಲ್ಲರಿಗೂ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಭೆ ಸೇರಿ ಒಂದು ಒಮ್ಮತದ ನಿರ್ಣಯಕ್ಕೆ ಬರ್ತೀವಿ ಎಲ್ಲ ಹೋರಾಟಗಾರರು. ಈಗ ರಾಜಣ್ಣ ಅವರೇ ನೋಡಿ, ಇದು ಟ್ರಿಬ್ಯುನಲ್ ಆಚೆಗೆ ಮಾತುಕತೆ ಆಗ್ಬೇಕು ಅಂತಂದ್ರೆ ಗೋವಾ ಸಿಎಂ ಅವರ ಮನವೊಲಿಸಬೇಕು. ಆದ್ರೆ ಗೋವಾದಲ್ಲೂ ಕೂಡ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ಮೇಲಾಟಗಳಾಗ್ತಾ ಇದೆ. ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಸರ್ಕಾರ ಬಿದ್ದೇ ಹೋಗುತ್ತೇನೋ ಅನ್ನೋ ಭಯ ಅವ್ರಿಗೂ ಇರುತ್ತೆ. ಸೊ ಮಾತುಕತೆ ಮೂಲಕ ಇದು ಬಗೆಹರಿಯೋ ಚಾನ್ಸಸ್ ಎಷ್ಟರ ಮಟ್ಟಿಗೆ ನಿಮ್ಗಿದೆ ಭರವಸೆ ಇದೆ ಅಂತ ಹೇಳಿ? ಇಲ್ಲ, ನಾವು 100% ಎಲ್ಲಾ ನೀರು ನಮ್ಗೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಅದರಲ್ಲಿ ಸಮ್ ಪಾರ್ಟ್ ಕೇಳ್ತಾ ಇದೀವಿ ನಾವು. ನಮಗ್ ಬದುಕ್ಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಎಲ್ಲಾ ನೀರು ನಮ್ಗೆ ಕರ್ನಾಟಕಕ್ಕೆ ತಿರುಗಿಸ್ಬೇಕು ಅಂತ ನಮ್ದು ಬೇಡಿಕೆ ಅಲ್ಲ. ನಾವು 7.56 TMC ನೀರು ಮೊದ್ಲಿಂದನೂ ಕೇಳ್ತಾ ಇದೀವಿ. ಈಗ ತಾತ್ಪೂರ್ತಿಕವಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ಲಿ. ಮುಂದೆ ಟ್ರಿಬ್ಯುನಲ್ ಏನೋ ಜಜ್ಮೆಂಟ್ ಕೊಡ್ತದೆ ಅದಕ್ಕೆ ಅವರು ಭದ್ರಾಗಿರ್ಬೇಕು, ನಾವು ಭದ್ರಾಗಿರ್ತೇವೆ. ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ. ಆದ್ರೆ ಈಗ ನಮಗೆ ಇಮಿಡಿಯೇಟ್ ಆಗಿ ಏನಾದ್ರೂ ಒಂದು ಪರಿಹಾರ ಕೊಡ್ಬೇಕಲ್ಲ. ಇಷ್ಟು ದಿವಸ ನಾವು ಹೋರಾಟ ಮಾಡಕತ್ತು. ಈ ಹೋರಾಟ ನಾವು ಮಾಡ್ತಾ ಇರೋದು ಸುಳ್ಳ, ನಮಗ್ ನೀರ್ ಬೇಕಾಗಿರೋದು ಸುಳ್ಳ. ಮತ್ತೆ ನಾವ್ ಒಂದೇ ದೇಶದವ್ರಲ್ಲ ನಾವು. ನಾವೇನ್ ಪಾಕಿಸ್ತಾನದಿಂದ ನೀರ್ ಕೇಳ್ತಾ ಇಲ್ಲ, ಚೈನಾದಿಂದ ನೀರ್ ಕೇಳ್ತಾ ಇಲ್ಲ. ಮತ್ತೆ ಇದು ಜಲ ಹುಟ್ಟಿದ್ದು ಕರ್ನಾಟಕದಲ್ಲಿ ಹುಟ್ಟಿದಂತ ಜಲ ಗೋವಾ ಮೂಲಕ ಸಮುದ್ರ ಸೇರ್ತಾ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಭಾಗ ನಮಗೆ ಕೊಡಿ ಅಂತ ಕೇಳ್ತಾ ಇದ್ರು. ಎಲ್ಲಾ ನೀರು ನಮ್ಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ಅವ್ರಿಗೂ ಗೋವಾದವ್ರು ಅರ್ಥ ಮಾಡ್ಕೋಬೇಕು, ಅವ್ರಿಗೂ ಮಾನವೀಯತೆ ಏನೋ ಇಲ್ಲ ಅಂತ. ಎಲ್ಲಾ ಇವತ್ತು ಗೋವಾಕ್ಕೆ ಕಾಯಿಪಲ್ಲೆ ನಮ್ಮ ಕರ್ನಾಟಕದಿಂದ ಹೋಗ್ತದೆ, ವೆಜಿಟೇಬಲ್ಸ್, ಹಾಲು ನಮ್ಮ ಕರ್ನಾಟಕದಿಂದ ಹೋಗ್ತದೆ. ಅವ್ರಿಗೆ ಬೇಕಾಗಿರುವ ಮೂಲಭೂತ ವಸ್ತುಗಳು ಎಲ್ಲ ಇವತ್ತು ಕರ್ನಾಟಕದಿಂದ ಹೋಗ್ತಾ ಇದೆ ಗೋವಾಕ್ಕೆ. ಈಗ ಅದನ್ನ ನಾವೆಲ್ಲ ಬಂದ್ ಮಾಡಿದ್ರೆ ಒಬ್ಬರೊಬ್ರು ಅಣ್ಣ ತಮ್ಮಂದಿರ ಒಂದು ಸ್ವಭಾವ ಇಟ್ಕೊಂಡು ಹೋಗ್ಬೇಕಲ್ಲ. ಅಣ್ಣ ತಮ್ಮಂದಿರಾಗಿ ನಾವು ಇಲ್ಲಿ ಜೀವನ ಮಾಡ್ಬೇಕು. ಅದಕ್ಕೆ ಒಂದು ದೇಶದ ಒಂದು ಇದು ಒಗ್ಗಟ್ಟು, ಒಂದು ಐಕ್ಯತೆ ಉಳಿಬೇಕು ಅಂತಂದ್ರೆ
ಒಬ್ಬರಿಗೊಬ್ರು ಅನುಕೂಲ ಇರಬೇಕು. ಅವ್ರೇನ್ ಪ್ರೊಡಕ್ಷನ್ ಮಾಡಿದ್ದ ವಸ್ತು ಅಲ್ಲ ಇದು ನೀರು, ಇದು ದೇವ್ರು ಕೊಟ್ಟಂತ ದೇಣಿಗೆ. ಮತ್ತೆ ಕುಡಿಲಿಕ್ಕೆ ಬದುಕಲಿಕ್ಕೆ ನೀರಿಲ್ಲ ಅಂದ್ರೆ ಮತ್ತೆ ಏನ್ ಮಾಡುದು ತಗೊಂಡು ಗೋದರ್ ತಗೊಂಡು. ಅದಕ್ಕೆ ಮಾನವೀಯತೆ ದೃಷ್ಟಿಯಿಂದ ಆದ್ರೂ ನೀರು ಬಿಡ್ಬೇಕು. ತಾವಿದ್ದು ಮುಂದೆ ಬರ್ಬೇಕು. ಯಾರೋ ಒಬ್ಬ ಹಸದು ಬಂದಂತ ಮನುಷ್ಯನಿಗೆ ಊಟ ಕೊಡಲ್ವ ನಾವು ಮನೆಯಲ್ಲಿ? ಆ ರೀತಿ ಇವ್ರು ಕೊಡ್ಬೇಕು, ಯಾಕೆ ಕೊಡಬಾರ್ದು? ರೈಟ್ ರೈಟ್ ಓಕೆ ಓಕೆ ರೈಟ್. ಧನ್ಯವಾದ ರಾಜಣ್ಣ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಈ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಏನು ನಾಳೆ ಬಂದ್ಗೆ ಕೂಡ ಕರೆ ನೀಡಲಾಗಿರೋದು ಉತ್ತರ ಕರ್ನಾಟಕ ಭಾಗದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಹಾಗೆ ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಹುಬ್ಬಳ್ಳಿ ಧಾರವಾಡ ಕರವೇ ಅಧ್ಯಕ್ಷ ಅಮೃತ್ ವಿಜಾರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಮೃತ್ ಅವರೇ, ಈಗ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುತ್ತಿನ ಬಂದ್ ಆಚರಣೆಗೆ ನಾಳೆ ಕರೆ ನೀಡಲಾಗಿರೋದು. ಸೊ ಕರವೇ ಕಡೆಯಿಂದನೂ ಕೂಡ ಬಂದ್ಗೆ ಸಪೋರ್ಟ್ ಇರುತ್ತೆ ಅನ್ನೋದು, ಏನ್ ಪ್ಲಾನಿಂಗ್ ಇದೆ ನಾಳಿನ ಬಂದ್ಗೆ ಅಂತ ಹೇಳಿ? ಮೊದಲಿಗೆ ನಾನು ಕಳಸಾ ಬಂಡೂರಿ ನೀರು ವಿಚಾರವಾಗಿ ಸಪೋರ್ಟ್ ಮಾಡದಂತ ಎಲ್ಲ ಮಾಧ್ಯಮಗಳಿಗೆ ಮತ್ತು ಮತ್ತೊಮ್ಮೆ TV9ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಈ ವಿಷಯ ಮತ್ತು ಈ ಸರ್ಕಾರನ್ನ, ಸಂಸದರನ್ನ, ಶಾಸಕರನ್ನ ಕಣ್ಣಿನ ರೆಪ್ಪೆ ತೋರಿಸುವ ಪ್ರಯತ್ನವನ್ನ ಮಾಧ್ಯಮ ಮೊದಲಿಗೆ ಮಾಡಿದೆ ಅಂತ ಹೇಳಿ ನಾ ರೈತರ ಪರವಾಗಿ, ಕನ್ನಡ ಪರ ಸಂಘಟನೆಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಕರ್ನಾಟಕ ಬಂಧನ 4 ಸಲ ಕೊಟ್ಟಿದ್ದೀವಿ. ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕನ ಒಂದು 7 ಸಲ ಕೊಟ್ಟಿದ್ದೀವಿ. ಇದು 8ನೇ ಬಾರಿಗೆ ಕೊಡ್ತಿದೆ. ಇದು ಅವಶ್ಯನಾ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ, ಏನು ನಾವು ಬಿಜೆಪಿಯ ಸಂಸದರು ಈ ಭಾಗದಲ್ಲಿ ನರೇಂದ್ರ ಮೋದಿ ಸರ್ಕಾರ ರಚನೆ ಆಗ್ಲಿಕ್ಕೆ 17 ಜನ ಸಂಸದರನ್ನ ಕೊಟ್ಟಂತ ಹೆಮ್ಮೆಯ ಕರ್ನಾಟಕ ಏನ್ರಿ? ಈ ವಿಚಾರದಲ್ಲಿ ಗೋವಾದಲ್ಲಿ 2 ಸಂಸದರು ಬಿಜೆಪಿಯವರು ಇದ್ದಾರೆ. ಆ 2ರಿಗೆ ಈ 17 ಜನ ಹೆದರ್ತಾ ಇದಾರ ಅನ್ನೋ ಪ್ರಶ್ನೆ ನಮ್ಗೆ ಕಾಡ್ತಾ ಇದೆ. ಮತ್ತು ಈ 4 ದಶಕಗಳಿಂದ ನಿರಂತರವಾಗಿ ಕನ್ನಡ ಪರ, ದಲಿತ ಪರ, ಕಾರ್ಮಿಕರ ಪರ, ರೈತ ಪರ ಎಲ್ಲ ಸಂಘಟನೆಗಳು ಒಗ್ಗೂಡಿಸಿಕೊಂಡು ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ರು ಕೂಡ ರೈತರಿಗೆ, ಹೋರಾಟಗಾರರಿಗೆ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೊರತಾಗಿ ಯಾರೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೆ ಇವತ್ತಿನ ನಮ್ಮ ಸ್ಥಿತಿ ಹೇಳಬೇಕಂತಂದ್ರೆ, ಏನು ನಾವು ಚಳಿಗಾಲದ ಅಧಿವೇಶನದಲ್ಲಿ ನಡೆದಾಗ ಜಗದೀಶ್ ಶೆಟ್ಟರ್ ಅವ್ರ ಮನೆಗೆ ನಾವೆಲ್ಲರೂ ಮುತ್ತಿಗೆ ಹಾಕಿದಾಗ ಅವತ್ತು PS ಯಡಿಯೂರಪ್ಪನವರೇ ಬಂದ್ರು. ನಾವು ಕರೆದಿದ್ದಿಲ್ಲ, ಅವರೇ ಬಂದು 1 ತಿಂಗಳ ಕಾಲಾವಕಾಶ ಕೊಡ್ರಿ, ಯಾರ ಸಹಾಯನೂ ಬೇಡ, ನೇರವಾಗಿ ನಾ ಏಕಾಏಕಿ ಒಬ್ಬರೇ ನಾನು ಬಗೆಹರಿಸ್ತೇನೆ ಅಂತಂದ್ರಲ್ಲ, ಅದು ನಮ್ಗೆ ಸಮಾಧಾನ, ಖುಷಿ ತಂದು ಕೊಟ್ಟಿತ್ತು ಅವತ್ತು. ಆದ್ರೆ ಏನು ಡಿಸೆಂಬರ್ 15ಕ್ಕೆ ಅವ್ರ ಕಾಲಾವಧಿ ಮುಗೀತು. 1 ತಿಂಗಳಾದ್ರೂ ಕೂಡ ಅವ್ರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ, ಮತ್ತು ನಮ್ಮ ಭೇಟಿಗೆ ಮತ್ತು ನಮ್ಮ ಹೋರಾಟಕ್ಕೂ ಕೂಡ ಸ್ಪಂದನೆ ಮಾಡ್ಲಿಲ್ಲ. ಹಾಗಾಗಿ ನಾವು ಏನು ಯಡಿಯೂರಪ್ಪನವ್ರು ಹೇಳಿದ್ರಲ್ಲ, ನಾನು ಯಾರು ಅಯ್ಯ ಬೇಡ, ಯಾರು ದಾಸಯ್ಯ ಬೇಡ, ನಾ ಒಬ್ಬನೇ ಮುಗಿಸ್ತೇನೆ ಅಂತ ಹೇಳಿ, ಅದು ಮತ್ತೊಂದು ಹೇಳಿಕೆಗೆ ಗೊಂದಲ ಆಗೋದು ಬೇಡ ಅಂತ ಕಾರಣಕ್ಕೆ ನಾವು ನೇರವಾಗಿ ಯಡಿಯೂರಪ್ಪನವ್ರು ಕೇಳ್ತಾ ಇದೀವಿ, ಪ್ರಧಾನಿ ಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಇಲ್ಲ ಅಂದ್ರೆ ಈ ಸಮಸ್ಯೆ ಬಗೆಹರಂಗಿಲ್ಲ. ಯಾಕಂದ್ರೆ ಗೋವಾಗೆ ಮೂಲಭೂತ ಸೌಕರ್ಯ ವಸ್ತುಗಳು ಎಲ್ಲ ಹೋಗುದೇ ನಮ್ಮ ಉತ್ತರ ಕರ್ನಾಟಕದಿಂದ. ಕಾಯಿಪಲ್ಯದಿಂದ ಹಿಡಿದು, ಮೊಟ್ಟೆಲಿಂದ ಹಿಡಿದು ಮತ್ತು ಹಾಲಿನಿಂದ ಹಿಡಿದು ಎಲ್ಲ ನಾವು ಹೋಗೋದು. ಒಂದು ವೇಳೆ ನಾವೇನಾದ್ರು ಉಕ್ರ ಸ್ವರೂಪ ಕೇಳಿದ್ರೆ ಅವೆಲ್ಲ ಬಂದ್ ಆಗ್ತವೆ. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ನಮಗೆ ಇನ್ನೂ ತಾಳ್ಮೆ ಇದೆ. ನಾವು ಕನ್ನಡಿಗರು, ನಾವು ತಾಳ್ಮೆ ಇದೆ, ತಾಳ್ಮೆ ಸಹನೆ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದೀವಿ. ಇನ್ನಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಪ್ರಧಾನಿ ಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿಗೆ ತಗೊಂಬಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನಕ್ಕೆ ನಾಳೆ 27ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ನಾವು ಬಂದ್ ಕರೆಯನ್ನ ಕೊಟ್ಟಿದ್ದೇವೆ. ಉತ್ತರ ಕರ್ನಾಟಕದ ಸಮಗ್ರ ಎಲ್ಲ ಜಿಲ್ಲೆಗಳು, ತಾಲೂಕುಗಳು, ಅಚ್ಚುಕಟ್ಟದ ಪ್ರದೇಶಗಳನ್ನ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ಅಂತ ಜನತೆಗೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ರೈಟ್ ಸರ್, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ.